ಟಿವಿ46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ಸಮಾಜದಲ್ಲಿ ಮೇಲು ಕೀಳು ಎಂಬ ಭಾವನೆಯನ್ನು ತೊಡೆದು ಹಾಕಲು ಕನಕದಾಸರ ಕೀರ್ತನೆಗಳನ್ನು ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಶಾಸಕ ಸಿಮೆಂಟ್ ಮಂಜುನಾಥ್ ಹೇಳಿದರು. ತಾಲೂಕು ಆಡಳಿತ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಸೋಮವಾರ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಭಕ್ತ ಕನಕದಾಸರ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಇಂದು ಸಮಾಜದಲ್ಲಿ ಇರುವ ಅಸಮಾನತೆಯನ್ನು ಹೋಗಲಾಡಿಸಲು 500 ವರ್ಷಗಳ ಹಿಂದೆಯೇ ತಮ್ಮ ಕೀರ್ತನೆಗಳ ಮೂಲಕ ಸಮಾಜದ ಅನಿಷ್ಟಗಳ ವಿರುದ್ಧ ಜಾಗೃತಿ ಮೂಡಿಸಿದ ಮಹಾನ್ ದಾರ್ಶನಿಕ ಕನಕದಾಸರು ಎಂದರು. ನಿಜವಾಗ್ಲೂ ಕೂಡ ಒಂದು ಉಜ್ವಲ ಸಮಾಜವನ್ನ ಕಟ್ಟಬಹುದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಕಾರ್ಯಕ್ರಮಕ್ಕೆ ತಡವಾಗಿ ಬಂದೆ. ನಾನು ನಾಳೆ ಒಂದು ಬುದ್ಧ ಪೂಜೆ ಫಿಕ್ಸ್ ಆಗಿತ್ತು, ಅನಿವಾರ್ಯದಿಂದ ನಾಳೆ ಬೆಂಗಳೂರು ಹೋಗ್ಬೇಕಾಗಿ ಬಂತು. ಹಂಗಾಗಿ ಇವತ್ತೇ ಮಾಡ್ಬರೋಣ ಅಂತಂದ್ರೆ ಹಂಗಾಗಿ ಕಾರ್ಯಕ್ರಮಕ್ಕೆ ಲೇಟ್ ಆಯ್ತು. ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮಾಡಿದಿರಾ. ನಾವು ಕನಕದಾಸರ ಕೀರ್ತನೆಯನ್ನ ಓದಬೇಕು. ಇವತ್ತು ಒಂದ್ ದಿವಸ ಕನಕದಾಸರ ಬಗ್ಗೆ ನೆನಪಿರುತ್ತೆ, ಮತ್ತೆ ಯಾವತ್ತೂ ನೆನಪು ಮಾಡಲ್ಲ. ಪುಸ್ತಕಗಳು ಸಿಗುತ್ತೆ, ಕನಕದಾಸರ ಜೀವನ ಚರಿತ್ರೆ, ಅವರ ಕೀರ್ತನೆಗಳ ಪುಸ್ತಕ ಸಿಗುತ್ತೆ. ತಾವು ತಮ್ಮ ಮಕ್ಕಳಿಗೆ ಓದಿಸೋದ್ರ ಮುಖಾಂತರ ಉತ್ತಮ ಸಂಸ್ಕಾರವನ್ನು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನ ಕರೆಸಿ 2 ಮಾತಾಡಲಿಕ್ಕೆ ಸಮೇತ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಉಪವಿಭಾಗಾಧಿಕಾರಿ ಡಾಕ್ಟರ್ ಎಂಕೆ ಶ್ರುತಿ ಮಾತನಾಡಿ, ಸಮಾಜದ ಜಾತಿ ವ್ಯವಸ್ಥೆಯ ವಿರುದ್ಧ ಮಾನವರೆಲ್ಲ ಒಂದೇ ಎಂಬ ತಮ್ಮ ಕೀರ್ತನೆಗಳ ಮೂಲಕ ಸಾರಿ ದೇವರನ್ನು ಭಕ್ತಿಯ ಮೂಲಕ ತನ್ನೆಡೆಗೆ ಒಲಿಸಿಕೊಂಡ ಮಹಾನ್ ದಾರ್ಶನಿಕ ಕನಕದಾಸರು. ಅವರ ವಿಚಾರಗಳು ಎಂದಿಗೂ ಪ್ರಸ್ತುತವಾಗಿದೆ ಎಂದರು. ಕವಿ ಹಾಗೂ ಸಮಾಜ ಸುಧಾರಣೆಗಾರರಾದ ಕನಕದಾಸರ ಜಯಂತಿಯನ್ನು ಆಚರಿಸಿದ ನಾವೆಲ್ಲ ಸೇರಿದ್ವಿ. ಕನಕದಾಸರು ಅಂದ್ರೆ ನಮಗೆಲ್ಲ ನೆನಪಾದವು ಅವರು ನೀಡಿದ ಕೀರ್ತನೆಗಳು. ಅವರ ಏನು ಒಂದು ಸರಳ ಬರಹಗಳಿತ್ತು, ಅದು ಪ್ರತಿಯೊಬ್ಬ ಸಾಮಾನ್ಯ ಜನರಿಗೂ ಸಹ ತಲುಪಿತು. ನಿಜವಾಗ್ಲೂ ಅವರ ಕೊಡುಗೆ ಏನು ಒಂದು ನಮ್ಮ ಭಕ್ತಿ ಚಳವಳಿಗೆ ಆಗಿರ್ಬೋದು ಅಥವಾ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಮತ್ತು ಕರ್ನಾಟಕ ಸಂಗೀತಕ್ಕೆ ನೀಡಿರುವ ಕೊಡುಗೆಯನ್ನು ಬಹಳ ಅಪಾರವಾಗಿತ್ತು. ಅವರು ತಮ್ಮ ಇಡೀ ಜೀವನವನ್ನು ಭಕ್ತಿ ಮತ್ತು ಅವರ ಸೇವೆಯನ್ನು ಅರ್ಪಿಸಿದರು. ಅವರ ಭಕ್ತಿಯನ್ನು ಮೆಚ್ಚಿ ಯಾವ ರೀತಿಯಾಗಿ ಶ್ರೀಕೃಷ್ಣ ತನ್ನ ದರ್ಶನ ನೀಡ್ತಾನೆ ಅನ್ನೋದು ನಮಗೆಲ್ಲರಿಗೂ ಗೊತ್ತೇ ಇದೆ. ಕೇವಲ ಭಕ್ತಿ ಚಳವಳಿ ಅಂತ ಅಷ್ಟೇ ಅಲ್ಲ, ಹಲವಾರು ಸಮಾಜದಲ್ಲಿ ಬದಲಾವಣೆಗಳನ್ನು ತಂದಂಥವರು ಕನಕದಾಸರು. ಏನು ಈ ಜಾತಿ ಪದ್ಧತಿ ಇತ್ತು ಅದರ ವಿರುದ್ಧವಾಗಿ ನಿರಂತರವಾಗಿ ಹೋರಾಡ್ತಾರೆ. ಎಷ್ಟೇ ವಿರೋಧ ಇದ್ರೂ ಸಹ ಅದನ್ನ ವಿರೋಧ ಮಾಡ್ತಿದ್ರು, ಯಾವುದಾದ್ರೂ ಅನ್ಯಾಯ ನಡೀತಾ ಇರೋದನ್ನ. ಅವರು ನೀಡಿದ ಏನು ಮುಖ್ಯ ಸಂದೇಶ ಅಂತಂದ್ರೆ, ನಮ್ಮ ಜೀವನದಲ್ಲಿ ನಾವು ದೇವರ ಮೇಲೆ ನಂಬಿಕೆ ಮತ್ತು ಭಕ್ತಿ ಇದ್ದರೆ ಒಂದು ಸತ್ಯನ ಅರಿಬಹುದು ಮತ್ತೆ ಯಾವುದೇ ಇದನ್ನ ಸಾಧನೆ ಮಾಡಬಹುದು ಅಂತ. ಹಾಗಾಗಿ ಕನಕದಾಸರ ಕೀರ್ತನೆಗಳು ಮತ್ತು ಅವ್ರ ಬೋಧನೆ ಏನಿದೆ ಅವನ್ನೆಲ್ಲ ನಾವೆಲ್ಲ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಗಾರರಾಗಿ ಆಗಮಿಸಿದ ಸಂಪನ್ಮೂಲ ವ್ಯಕ್ತಿ ಸಿದ್ದೇಶ್ ಮಾತನಾಡಿ, ಜನಸಾಮಾನ್ಯರಿಗೆ ಅರ್ಥವಾಗುವ ರೀತಿಯಲ್ಲಿ ಸಮಾಜದ ಸುಧಾರಣೆಗಾಗಿ ಸರಳ ರೀತಿಯಲ್ಲಿ 316ಕ್ಕೂ ಹೆಚ್ಚು ಕೀರ್ತನೆಗಳನ್ನು ರಚಿಸುವ ಮೂಲಕ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ ಸಂದೇಶಗಳನ್ನು ಸಾರಿದವರು. ಇವರ ಆದರ್ಶವನ್ನು ಇಂದಿನ ಪೀಳಿಗೆಗೆ ತಿಳಿಸುವ ಪ್ರಯತ್ನವನ್ನು ನಾವುಗಳು ಮಾಡಬೇಕಾಗಿದೆ ಎಂದರು. ವ್ಯಕ್ತಿಯಾಗಿ ನೋಡದೆ, ಸಮುದಾಯದ ನಾಯಕನನ್ನಾಗಿ ನೋಡದೆ, ಸಮಾಜಮುಖಿಯಾಗಿ ನೋಡುವುದರಿಂದ ಆ ವ್ಯಕ್ತಿಯ ಕೊಡುಗೆಗಳು, ಸಾಧನೆಗಳು ಸಮಾಜಕ್ಕೆ ಅಜರಾಮರವಾಗಿ ಉಳಿತಾವೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕುರುಬ ಸಮುದಾಯದ ಜನರು ನನ್ನಿಂದ ಬಹಳಿಸಬೇಡಿ. ಯಾಕೆಂದ್ರೆ ನಾವು ಅಂಬೇಡ್ಕರ್ ಅಂದ್ರೆ ಒಂದು ಸಮುದಾಯ, ವಾಲ್ಮೀಕಿ ಅಂದ್ರೆ ಮತ್ತೊಂದು ಸಮುದಾಯ, ಹಾಗೆ ಬಸವಣ್ಣ ಅಂದ್ರೆ ಮತ್ತೊಂದು ಸಮುದಾಯ ಅಂತಕ್ಕಂಥ ರೀತಿಯಲ್ಲಿ ಒಂದು ಸಮುದಾಯದ ನಾಯಕರುಗಳಲ್ಲ ಇವು, ಸಮಾಜದ ನಾಯಕರು. ಇವತ್ತು ಶಿಕ್ಷಣ ಯಾವ ಮಟ್ಟದಲ್ಲಿ ಪ್ರಗತಿಯ ಪಥದತ್ತ ಸಾಗ್ತಾ ಇದೆ, ಆದರೆ ನಮ್ಮ ವೇದಗಳ ಕಾಲದಿಂದಲೂ ಅಂಟಿಕೊಂಡು ಬಂದಿರತಕ್ಕಂತಹ ಜಾತಿ ವ್ಯವಸ್ಥೆ, ವರ್ಗ ಕಲಹಗಳು ಇನ್ನೂ ತಾಂಡವಾಡ್ತಾ ಇದೆ ಅಂದ್ರೆ ನಮ್ಮ ಶಿಕ್ಷಣ ವ್ಯವಸ್ಥೆ ನಮ್ಮ ಯುವಕರಿಗೆ ಮುಂದೆ ಎತ್ತ ಸಾಗ್ತಾ ಇದೆ ಅಂತಕ್ಕಂಥದ್ದನ್ನ ನಾವು ಯೋಚಿಸಿದಾಗ ನಿಜವಾಗ್ಲೂ ಆತಂಕ ಅನ್ಸುತ್ತೆ. ಈಗ ನಾವು ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಮೇಘನಾ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಗಂಗಾಧರ, ಕುರುಬ ಸಮಾಜದ ಅಧ್ಯಕ್ಷರಾದ ಸೋಮೇಗೌಡ, ಕ್ಷೇತ್ರ ಶಿಕ್ಷಣಾಧಿಕಾರಿ ಪುಷ್ಪ ಇತರರು ಉಪಸ್ಥಿತರಿದ್ದರು. ಎಂಬಿ ಉಮೇಶ್, ಟಿವಿ46 ಮಲೆನಾಡು ನ್ಯೂಸ್, ಸಕಲೇಶಪುರ.